ಕೆಲವ್ರು ಏನಂದರೆ ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ವಲ್ಪ ಉದಾಸೀನ ಮಾಡ್ತಾರೆ, ಅಂಥವ್ರಿಗೆ ಈ ಹೇರ್ ಸ್ಟೈಲ್ ಸೊ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೊ ನಾನಿಲ್ಲಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಾತ್ರ ತೊಗೋತಾ ಇದ್ದೀನಿ, ಬೇಸು, ಆಮೇಲೆ ಕಾಂಪ್ಯಾಕ್ಟ್ ಪೌಡ್ರು, ಕಾಜಲ್, ಆಮೇಲೆ ಲಿಪ್ಸ್ಟಿಕ್ 2 ಶೇಡ್ ತೊಗೊಂಡಿದ್ದೀನಿ ನಾನು. ಸೊ ನಾನು ಇಷ್ಟೇ ಯೂಸ್ ಮಾಡಿರೋದು. ನಾನು ಏನಂದರೆ ಈ ಥರ ಲುಕ್ ನನಗೆ ಅರ್ಜೆಂಟಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಇದ್ದರೆ ನಾನು ಇಷ್ಟೇ ಯೂಸ್ ಮಾಡೋದು. ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡಲ್ಲ. ಸೊ ನೀವೇ ನೋಡ್ಬೋದು ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇವಾಗ ಸಾರಿ ಮತ್ತು ಹೆವಿ ಹೇರ್ ಆಯಿಲ್ ಹಾಕ್ಬಿಟ್ಟು ನಾನು ಆಮೇಲೆ ಹೇರ್ ಸ್ಟೈಲ್ ಮಾಡ್ತೀನಿ ಸಿಂಪಲಾಗಿ. ಅಂದರೆ ಯಾರು ತುಂಬ ಉದಾಸೀನ ಮಾಡ್ತಾರೆ ನೋಡಿ ಹೇರ್ ಕಟ್ಟೋಕ್ಕೆ, ಅವ್ರಿಗೆ ಈ ವಿಡಿಯೋ. ಆಷಾಢ ಮುಗಿದು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇರ್ ಸ್ಟೈಲ್ ಮಾಡಿ ತೋರಿಸೋಣ ಸಿಂಪಲ್ಲಾಗಿ ಹಬ್ಬಗಳಿಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಇನ್ನೇನು ನೆಕ್ಸ್ಟ್ ಬೇಕು ಅಂತ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ. ಥ್ಯಾಂಕ್ ಯು. ಸೊ ನಾನು ಫ್ರಂಟ್ ಪಾರ್ಟಿಷನ್ ತೊಗೊಂಡಿದ್ದೀನಿ. ಇಲ್ಲೇನು ಹೇರ್ ಸ್ಟೈಲ್ ಮಾಡಲ್ಲ. ನಿಮಗೇನಾದರೂ ಹೇರ್ ಸ್ಟೈಲ್ ಇಲ್ಲಿ ಫ್ರಂಟಲ್ಲಿ ವೇರಿಯೇಷನ್ ಬೇಕು ಅಂತಂದರೆ ಮಾಡ್ಕೊಳ್ಳಿ. ಸೊ ಬನ್ನಿ. ನಾನು ಇದನ್ನು ಇಡ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಇದು ಸಿಂಪಲ್ ಹೇರ್ ಸ್ಟೈಲು. ಅಂದರೆ ಕೆಲವ್ರು ಏನಂದರೆ ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ವಲ್ಪ ಉದಾಸೀನ ಮಾಡ್ತಾರೆ, ಅಂಥವ್ರಿಗೆ ಈ ಹೇರ್ ಸ್ಟೈಲ್ ಸೊ ಚೆನ್ನಾಗಿ ಕಾಣಿಸುತ್ತೆ. ನೀವು ಫ್ರಂಟ್ ಇಲ್ಲಿ ಸ್ವಲ್ಪ ಬಿಟ್ಟು ಬೇಕು ಅಂತಂದರೂ ತೊಗೋಬೋದು. ನೋಡಿ ಈ ಥರ ಒಂದು ಹೇರ್ ಹಾಕ್ಕೊಂಡ್ರೆ ಎಸ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ನೆಕ್ಸ್ಟ್ ಕಮೆಂಟ್ ಮಾಡಿ ಯಾವ ಥರ ಹೇರ್ ಸ್ಟೈಲ್ ಬೇಕು. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.